ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ರೆಸಿಪಿ ಏನಪ್ಪ ಅನ್ನೋದಾದರೆ ಚಿಕನ್ ಲೆಗ್ ಪೀಸ್ ಗ್ರಿಲ್. ಅಂದರೆ ಈಸಿಯಾಗಿ ಯಾವ ಥರ ನೀವು ಮನೆಯಲ್ಲಿ ಬ್ಯಾಚುಲರ್ ಆಗಿದ್ದರೆ ಚಿಕನ್ ಲೆಗ್ ಪೀಸ್ನ ಕುಕ್ ಮಾಡ್ಬೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡುವ ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಆಗಿದೆ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ ಬನ್ನಿ ಒಂದು ಸರ್ತಿ. 1 ಸ್ಪೂನು ಚಿಕನ್ ಮಸಾಲ ತೊಗೊಂಡಿದ್ದೀನಿ, ಅರ್ಧ ಸ್ಪೂನು ಕೊರಿಯಾಂಡರ್ ಪೌಡರ್ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ, ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ. ಇದು ನಿಮಗೆ ಖಾರ ಯಾವ ಥರ ಬೇಕೋ ಆ ಥರ ಹಾಕ್ಕೋಬೋದು. ನಾನು 2 ಸ್ಪೂನ್ನ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ, ಹಾಗೆ ಅರಿಶಿನ ಪುಡಿನ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ನಷ್ಟು. ಮೊದಲಿಗೆ ಈ ಒಂದು ರೆಸಿಪಿ ಮಾಡಬೇಕಾದ್ರೆ ಚಿಕನ್ನ ಮ್ಯಾರಿನೇಟ್ ಮಾಡಬೇಕಾಗಿರುತ್ತೆ. ಸೊ ಚಿಕನ್ನ ಯಾವ ಥರ ಮ್ಯಾರಿನೇಟ್ ಮಾಡಬೇಕು ಅಂತ ನೋಡಿಕೊಂಡು ಬರುವ ಬನ್ನಿ. ಚಿಕನ್ ಲೆಗ್ ಪೀಸ್ ಮಾಡಬೇಕಾದ್ರೆ ಮ್ಯಾರಿನೇಟ್ ಮಾಡೋಕ್ಕಿಂತ ಮುಂಚೆ ಈ ಥರ ಲೆಗ್ ಪೀಸ್ ಏನು ಬರುತ್ತೆ ಗೊತ್ತಾ, ಅದಕ್ಕೆ ಈ ಥರ ಕಟ್ ಮಾಡ್ಕೋಬೇಕು ಸ್ವಲ್ಪ. ಏನಕ್ಕಂದರೆ ಆವಾಗ ನಿಮಗೆ ನಾವು ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಮಸಾಲೆಗಳೇನಿದೆ ಗೊತ್ತಾ, ನೀಟಾಗಿ ಚಿಕನ್ಗೆ ಅಪ್ಲೈ ಆಗುತ್ತೆ. ಆವಾಗ ಆ ಚಿಕನ್ ನೀಟಾಗಿ ಅಂಟ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಇದೇ ಥರ ನೀವು ಎಲ್ಲ ಪೀಸಸ್ಗೂ ಕೂಡ ಕಟ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ನಾವು ಮಸಾಲನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಬೇಕಾಗಿರುತ್ತೆ. ಸೊ ಬನ್ನಿ ಇವಾಗ ಮ್ಯಾರಿನೇಷನ್ ಯಾವ ಥರ ಮಾಡೋದು ಅಂತ ನೋಡುವ. ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೊಂಡಾದಮೇಲೆ ನಾವು ಮ್ಯಾರಿನೇಷನ್ಗಂತ ಏನು ಮಸಾಲೆ ಇಟ್ಕೊಂಡಿದ್ದೀವಿ ಗೊತ್ತಾ, ಅದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ. ಸೊ ನಾನು ಆವಾಗಲೇ ತೊಗೊಂಡೆ ಗೊತ್ತಾ, ಎಲ್ಲ ಮಸಾಲನೂ ಕೂಡ ಇವಾಗ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಇದರ ಜೊತೆಗೆ 1 ಸ್ಪೂನ್ನಷ್ಟು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ಹಾಗೆ ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡಬೇಕು. ಅದರ ಜೊತೆಗೆ ಸ್ವಲ್ಪ ಎಣ್ಣೆನ ಹಾಕಬೇಕಾಗಿರುತ್ತೆ. ಹಾಕಿಬಿಟ್ಟು ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ. ನೋಡಿ, ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಸ್ವಲ್ಪ ಆಯಿಲ್ ಹಾಕಬೇಕಾಗಿರುತ್ತೆ. ಸೊ ನೋಡಿ, ಇವಾಗ ಆಯಿಲ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನೋಡಿ, ಇವಾಗ ಎಣ್ಣೆ ಅದೆಲ್ಲ ಹಾಕಿದ್ದೀನಿ. ನೀಟಾಗಿ ಇವಾಗ ಎಲ್ಲ ಲೆಗ್ ಪೀಸ್ಗೂ ಕೂಡ ಮಸಾಲಾನ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಚೆನ್ನಾಗಿ ಮಸಾಲಾನ ಕಲಿಸ್ಬಿಟ್ಟು ಎಲ್ಲ ಲೆಗ್ ಪೀಸ್ಗೂ ಅಪ್ಲೈ ಮಾಡಬೇಕಾಗಿರುತ್ತೆ. ಇವಾಗ ನೋಡಿ, ಈ ಥರ ಪ್ರತಿಯೊಂದು ಪೀಸ್ಗೂ ಕೂಡ ನೀಟಾಗಿ ಮಸಾಲಾನ ಅಪ್ಲೈ ಮಾಡಬೇಕಾಗಿರುತ್ತೆ. ಆವಾಗಲೇ ನಿಮಗೆ ಲೆಗ್ ಪೀಸು ಗ್ರಿಲ್ ಮಾಡಿದಾಗ ಒಳ್ಳೆ ಟೇಸ್ಟ್ ಬರುತ್ತೆ ಅಂದ್ಕೊಳ್ಳಿ. ಈ ಥರ ಪ್ರತಿಯೊಂದು ಪೀಸ್ಗೂ ಕೂಡ ನೀಟಾಗಿ ಮಸಾಲ ಎಲ್ಲ ಕಡೆಗೂ ಕೂಡ ಅಪ್ಲೈ ಆಗಬೇಕಾಗಿರುತ್ತೆ. ಇದು ಅಪ್ಲೈ ಆದಮೇಲೆ ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡಿಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಬೇಕಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಲೆಮನ್ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅರ್ಧ ಲೆಮನ್ ಹಾಕ್ಕೊತಾ ಇದ್ದೀನಿ. ಲೆಮನ್ ಹಾಕೋದ್ರಿಂದ ನಿಮಗೆ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಕೊಳ್ಳಿ. ಒಂಥರ ಒಳ್ಳೆ ಸಖತ್ತಾಗಿರ್ತಕ್ಕಂಥ ಟೇಸ್ಟ್ ಕೊಡುತ್ತೆ ನಿಮಗಿದು. ಇವಾಗ ಲೆಮನ್ ಹಾಕಿದ ಮೇಲೆ ಮತ್ತೆ ಇದನ್ನು ಇನ್ನೊಂದ್ಸಲಿ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ ಅಂದ್ಕೊಳ್ಳಿ. ನೋಡಿ, ಇವಾಗ ನೀಟಾಗಿ ಎಲ್ಲ ಮಸಾಲ ಮಿಕ್ಸ್ ಆದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ ನಮಗೆ. ಇದಕ್ಕೆ ಚೆನ್ನಾಗಿ ಮುಚ್ಚಿಬಿಟ್ಟು, ಅಂದರೆ ಕವರ್ ಮಾಡಿಬಿಟ್ಟು 1 ಅವರ್ ಇಡಬೇಕು. ಅಂದರೆ 1 ಗಂಟೆಗಳ ಕಾಲ ಇಡಬೇಕಾಗಿರುತ್ತೆ. ಅವಾಗ ಏನಾಗುತ್ತೆ, ಹಚ್ಚಿರೋ ಮಸಾಲೆ ಏನಿದೆ ಗೊತ್ತಾ, ನೀಟಾಗಿ ಅಬ್ಸರ್ವ್ ಆಗುತ್ತೆ. ಆವಾಗ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಸೊ ಇವಾಗ ನಾನು ಈ ಬಾಕ್ಸ್ಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ಅವರ್ಗಳ ಕಾಲ ಹೀಗೆ ಇಡ್ತೀನಿ ಅಂತೆ. ನೋಡಿ ಹೆಂಗಾಗಿದೆ. ಇವಾಗ 2 ಅವರ್ಸ್ ಮ್ಯಾರಿನೇಟ್ ಮಾಡಿದ್ದೀನಿ ನಾನು. 2 ಅವರ್ಸಲ್ಲಿ ನೋಡಿ ಹೆಂಗೆ ಇಟ್ಕೊಂಡಿದೆ ಚಿಕನ್ಗೆಲ್ಲ ಮಸಾಲ, ಅಂದರೆ ಸಖತ್ತಾಗಿ ಕಾಣಿಸ್ತಾ ಉಂಟು. ಇವಾಗ ಗ್ರಿಲ್ ಪ್ಯಾನಲ್ಲಿ ಹಾಕ್ಬಿಟ್ಟು ಇದನ್ನು ಗ್ರಿಲ್ ಮಾಡುವ ಬನ್ನಿ. ನೋಡಿ, ನಾನು ಗ್ರಿಲ್ ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ. ಇವಾಗ ಇದ್ರ ಮೇಲೆ ಸ್ವಲ್ಪ ಲೈಟಾಗಿ ತುಪ್ಪ ಅಥವಾ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲೆ ಲೆಗ್ ಪೀಸ್ನ ಇಡಬೇಕಾಗಿರುತ್ತೆ. ನಾನು
ತುಪ್ಪ ತೊಗೊಂಡಿದ್ದೀನಿ. ಇದು ನಿಮ್ಮ ಚಾಯ್ಸ್ ಆಗಿರುತ್ತೆ, ನೀವು ತುಪ್ಪ ಬೇಕಿದ್ರೂ ತೊಗೋಬೋದು, ಇಲ್ಲ ಆಯಿಲ್ ಬೇಕಿದ್ರೂ ಯೂಸ್ ಮಾಡ್ಬೋದು. ಸೊ ಈ ಥರ ಪ್ಯಾನ್ಗೆ ತುಪ್ಪ ಅಥವಾ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಅದಾದ ಮೇಲೆ ಚಿಕನ್ನ ಇಡಬೇಕಾಗಿರುತ್ತೆ. ಈ ಥರ ಒಂದೊಂದಾಗಿ ಚಿಕನ್ನ ಇಡ್ತಾ ಹೋಗಬೇಕಾಗತ್ತೆ. ನಿಮಗೆ ಈ ಥರ ಪ್ಯಾನ್ ಇಲ್ಲ ಅಂದರೆ ನಾರ್ಮಲ್ ಪ್ಯಾನಲ್ಲೂ ಕೂಡ ಮಾಡ್ಬೋದಾಗಿರುತ್ತೆ. ಇದೇ ಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ, ನನ್ನ ಹತ್ರ ಇತ್ತು ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಾ ಉಂಟು ನೋಡಿ. ಇದೇ ಥರ ಎಲ್ಲ ಲೆಗ್ ಪೀಸ್ನ ಇಟ್ಬಿಟ್ಟು ಗ್ರಿಲ್ ಮಾಡಬೇಕಾಗಿರುತ್ತೆ. ಫುಲ್ಲು ಚಿಕನ್ ಸರಿಯಾಗಿ ಬೇಯೋವರೆಗೂ ಈ ಥರ ಗ್ರಿಲ್ ಮಾಡಬೇಕಾಗಿರುತ್ತೆ. ಈ ಥರ ಗ್ರಿಲ್ ಮೇಲೆ ಇಟ್ಟಾದಮೇಲೆ ಮತ್ತು ಮೇಲುಗಡೆಗೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪದ ಕೋಟಿಂಗ್ನ ಮಾಡಬೇಕಾಗಿರುತ್ತೆ. ಈ ಥರ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನಿಮಗೆ. ಸೊ ಇದನ್ನ ಇದೇ ಥರ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿರುಗಿಸ್ಬೇಕಾಗುತ್ತೆ. ನೋಡಿ ಈ ಥರ ತಿರುಗಿಸ್ಕೋಬೇಕಾಗಿರುತ್ತೆ. ತಿರುಗಿಸ್ಕೊಂಡ್ಮೇಲೆ ನಿಮಗೆ ಈ ಥರ ಕಾಣುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಇವಾಗ. ಇದನ್ನು ಆಲ್ರೆಡಿ ತಿರುಗಿಸಾಕಿದೆ, ಇದು ಇವಾಗ ತಿರುಗಿಸಿರೋದು. ಸೊ ಈ ಥರ ನೀವೇ ತಿರುಗಿಸ್ಕೊಂಡ್ರೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಚಿಕನ್. ಇವಾಗ ಫಸ್ಟ್ ಕ್ಲಾಸಾಗಿ ಕಾಣಿಸ್ತಾ ಇದೆ. ಇದೇ ಥರ ಇದನ್ನು ಕೂಡ ತಿರುಗಿಸ್ಬಿಟ್ಟು ಹಾಕ್ಬೇಕು. ನೋಡಿ ಹೆಂಗೆ ಬೇಯ್ತಾ ಇದೆ ನೋಡಿ ಚಿಕನ್ ಫುಲ್ಲು. ನೋಡಿ ಎಲ್ಲನೂ ತಿರುಗಿಸಾಕಿದೆ. ಇವಾಗ ಒಂಥರ ಕಲರೇ ಬೇರೆ ಕಾಣಿಸ್ತಿದೆ ನೋಡಿ. ಇವಾಗ ತಿರುಗಿಸಿದ ಮೇಲೆ ಮತ್ತೆ ಅದಕ್ಕೆ ತುಪ್ಪ ಅಥವಾ ಆಯಿಲ್ನ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಈ ಥರ ನೀವು ಲೆಗ್ ಪೀಸ್ನ ಮಾಡ್ಕೊಂಡು ತಿನ್ನೋದ್ರಿಂದ ಅಥವಾ ನಿಮ್ಮ ಮಕ್ಕಳೇನಾದರೂ ಇಷ್ಟಪಡ್ತಾರೆ ಅನ್ನೋದಾದರೆ ಅವ್ರಿಗೆ ತಿನ್ನಿಸೋದ್ರಿಂದ ತುಂಬ ಖುಷಿ ಪಡ್ತಾರೆ. ಏನಕ್ಕಂದರೆ ಮನೇಲಿ ಮಾಡಿರ್ತಕ್ಕಂಥದ್ದು ಸೇಫ್ ಆಗಿರುತ್ತೆ. ಸೊ ಹಾಗಾಗಿ ಆರಾಮಾಗಿ ಮಕ್ಳಿಗೂ ಕೂಡ ಕೊಡ್ಬೋದಾಗಿರುತ್ತೆ, ಯಾವುದೇ ಥರದ ಯೋಚನೆ ಇಲ್ಲದೆ. ಈ ಥರ ಮಾಡೋದ್ರಿಂದ ನಿಮಗೆ ಹೈಜಿನಿಕ್ಕಾಗಿ ಕೂಡ ಇರುತ್ತೆ. ನೋಡಿ ಇನ್ನೂ ಹಿಂಗೆ ಬೇಯ್ತಾ ಇರಬೇಕು. ಅದು ಕಂಪ್ಲೀಟ್ ಬೆಂದಾದಮೇಲೆ ಅದನ್ನ ತೆಗೆದುಬಿಟ್ಟು ಸರ್ವಿಂಗ್ಗೆ ರೆಡಿ ಮಾಡಬೇಕಾಗಿರುತ್ತೆ. ನಾನು ಇನ್ನೊಂದು ಸ್ವಲ್ಪ ಬೇಯಿಸ್ಕೊತೀನಂತೆ, ಆಮೇಲೆ ಹಾಗೆ ತೋರಿಸ್ತಾ ಹೋಗ್ತೀನಂತೆ ಏನು ಮಾಡಬೇಕು ಅಂತ. ಇದನ್ನ ಈ ಥರ ರೊಟೇಟ್ ಮಾಡ್ತಾನೆ ಇರಬೇಕಾಗಿರುತ್ತೆ. ಆವಾಗ ಮಾತ್ರ ಎಲ್ಲ ಕಡೆಯಲ್ಲೂ ಕೂಡ ಸಮವಾಗಿ ಬೇಯುತ್ತೆ ಚಿಕನ್ನು. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಒಂದೇ ಕಡೆಗೆ ಮಾತ್ರ ಬೆಂದಿರೋ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಟೈಮ್ನ ಕೊಟ್ಟು ಈ ಥರ ತಿರುಗಿಸ್ತಾ ಇರಬೇಕು. ಅದಾದ ನಂತರ ಈ ಥರ ಆಯಿಲ್ ಅಥವಾ ತುಪ್ಪನ ಅಪ್ಲೈ ಮಾಡಬೇಕಾಗಿರುತ್ತೆ. ನೋಡಿ ಹೆಂಗೆ ಕಾಣಿಸ್ತಾ ಉಂಟು ಕಲರು. ಮ್ಯಾರಿನೇಷನ್ ಕರೆಕ್ಟಾಗಿ ಆಗಿದೆ ಅಲ್ವಾ. ಸೊ ಹಂಗಾಗಿ ಚಿಕನ್ ಒಳ್ಳೆ ಕಲರ್ ಬಂದಿದೆ. ಇದಕ್ಕೆ ಯಾವುದೇ ಥರದ ಕೆಮಿಕಲ್ನ ನಾನು ಯೂಸ್ ಮಾಡಿಲ್ಲ, ಬರೀ ಖಾರದ ಪುಡಿಯಿಂದ ಬಂದಿರತಕ್ಕಂಥ ಒಂದು ಕಲರ್ ಅಂದ್ಕೊಳ್ಳಿ ಇದು. ನೋಡಿ ಇವಾಗ ಗ್ರಿಲ್ ಲೆಗ್ ಪೀಸ್ ರೆಡಿಯಾಗಿದೆ ಅಂದ್ಕೊಳ್ಳಿ. ನೋಡ್ಬೋದು ಹೆಂಗೆ ಕಾಣಿಸ್ತಾ ಇದೆ. ಸಖತ್ ಕ್ರೇಜಿಯಾಗಿಯೇ ಬಂದಿದೆ ಅಂದ್ಕೊಳ್ಳಿ. ಮಸ್ತಾಗಿ ಕಾಣಿಸ್ತಾ ಉಂಟು. ಇದನ್ನು ಇವಾಗ ಸರ್ವಿಂಗ್ ಪ್ಲೇಟ್ಗೆ ತೆಗೆದುಬಿಟ್ಟು ಬ್ಯಾಟಿಂಗ್ ಮಾಡ್ತಾನೆ ಇರೋದು ಅಂದ್ಕೊಳ್ಳಿ. ಸೊ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ತೆಗೆದುಬಿಟ್ಟು ಸಿಗ್ತೀನಂತೆ, ಬನ್ನಿ ಮತ್ತೆ ನಿಮಗೆ. ನೋಡಿ ಅದ್ಭುತವಾದಂಥ ಲೆಗ್ ಪೀಸ್ ಗ್ರಿಲ್ ರೆಡಿಯಾಗಿದೆ ಅಂದ್ಕೊಳ್ಳಿ. ನೋಡಿ ಯಾವ ಥರ ಕಾಣಿಸ್ತಾ ಉಂಟು. ಸಖತ್ ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಮಾತ್ರ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಅಂದ್ಕೊಳ್ಳಿ. ಇದನ್ನು ನೀವು ಮೇಯನೈಸು ಅಥವಾ ಗ್ರೀನ್ ಚಟ್ನಿ ಯಾವುದ್ರ ಜೊತೆಗೆ ತಿಂದರೂ ಕೂಡ ಸಖತ್ತಾಗಿರುತ್ತೆ ಅಂದ್ಕೊಳ್ಳಿ. ಸೊ ನೋಡಿ ಈ ಒಂದು ಅದ್ಭುತವಾದಂಥ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಏನಾದರೂ ಹೊಸ್ದಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗಿರುತ್ತೆ. ನಿಮ್ಮ ಸ್ನೇಹಿತರೊಟ್ಟಿಗೆ ಅಥವಾ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಕೂಡ ನನ್ನ ಒಂದು ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಸೇಫ್.
Bye bye for now.